ಪೌಷ್ಟಿಕ ಫುಡ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋನಲ್ಲಿ ದಿಢೀರಾಗಿ ಅಕ್ಕಿ ಹಿಟ್ಟಿನ ಚಕ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ನಾವು ರೊಟ್ಟಿ ಮಾಡೋಕ್ಕೆಲ್ಲ ಇಟ್ಕೊಂಡಿರ್ತೀವಲ್ಲ, ಆ ಹಿಟ್ಟನ್ನೇ ಬಳಸ್ಕೊಂಡು ಸುಲಭವಾಗಿ ಗರಿಯಾಗಿ ಚಕ್ಲಿ ಮಾಡ್ಕೋಬೋದು. ನೋಡಿ ಎಷ್ಟು ಹದವಾಗಿ ಬಂದಿದೆ. ಬಹಳ ಕಡಿಮೆ ಸಮಯದಲ್ಲೇ ಸುಲಭವಾಗಿ ಮಾಡ್ಬೋದು. ಹಾಗೆ ನೀವಿನ್ನೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನಾವು ರೊಟ್ಟಿ ಮಾಡೋಕ್ಕೆ ಇಟ್ಕೊಂಡಿರ್ತೀವಲ್ಲ, ಅದೇ ಅಕ್ಕಿ ಹಿಟ್ಟು ಅಥವಾ ಅಂಗಡಿಗಳಲ್ಲೂ ಸಿಗುತ್ತಲ್ಲ ಪ್ಯಾಕೆಟು, ಅದನ್ನು ಕೂಡ ಬಳಸ್ಕೋಬೋದು. 1 ಕಪ್ಪಷ್ಟು ಹುರುಗಡ್ಲೆ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರಿಗೆ ಸೇರಿಸ್ಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು. ಅಕ್ಕಿ ಹಿಟ್ಟು ತೊಗೊಂಡಿದ್ನಲ್ಲ, ಅದೇ ಕಪ್ಪಲ್ಲೇ 1 ಕಪ್ಪಷ್ಟು ಹುರುಗಡ್ಲೆ, 2 ಕಪ್ ಅಕ್ಕಿ ಹಿಟ್ಟಿಗೆ 1 ಕಪ್ ಅಳತೆ ಥರ ತೊಗೊಂಡಿದ್ದೀನಿ. ಹುರುಗಡ್ಲೆ ನುಣ್ಣಗೆ ಪುಡಿ ಮಾಡಿದಾಗಿದೆ. ಇದನ್ನು ಅಕ್ಕಿ ಹಿಟ್ಟು ಜೊತೆಗೆ ಸೇರಿಸ್ತಾ ಇದ್ದೀನಿ. ಉಳಿದಂಥ ಪದಾರ್ಥಗಳನ್ನೂ ಸೇರಿಸೋಣ. 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಜೀರಿಗೆ ಕೂಡ ಸೇರಿಸೋಣ. ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀನಿ. ಹಾಗೆಯೇ ಅಚ್ಕಾರದ ಪುಡಿ ನಾನಿಲ್ಲಿ 2 ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ನೀವು ಖಾರ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅರ್ಧ ಟೀ ಸ್ಪೂನಷ್ಟು ಓಂ ಕಾಳು ತೊಗೊಂಡಿದ್ದೀನಿ. ಇದು ಆವಾಗಲೇ ಸೇರಿಸಬೇಕಾಗಿತ್ತು, ಮತ್ತು ಹೋಯ್ತು, ಇವಾಗ ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ 5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಎಣ್ಣೆ ಬದಲು ಬೆಣ್ಣೆ ಕೂಡ ಹಾಕ್ಕೋಬೋದು. ಬಿಸಿ ಇರೋದ್ರಿಂದ ಮೊದಲು 1 ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಕಡಿಮೆ ಆಗಿದೆ. ಇವಾಗ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೀವಿಲ್ಲಿ ನೋಡ್ತಾ ಇರೋ ಹಾಗೆ ನಾನು ಹಿಟ್ಟನ್ನು ಕೈಯಲ್ಲಿ ಹಿಡಿದ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಹಾಕಿದಂಥ ಎಣ್ಣೆ ಎಲ್ಲ ಹಿಟ್ಟಿಗೆ ಚೆನ್ನಾಗಿ ಹಿಡಿಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ. ಕೈಯಲ್ಲಿ ಹಿಡಿದ್ರೆ ಅದು ಹಾಗೆ ನಿಲ್ಲಬೇಕು. ಈ ರೀತಿ ನಿಲ್ಲಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪನೇ ನೀರು ಸೇರಿಸ್ತಾ ಹಿಟ್ಟು ಕಲಿಸ್ಕೋಬೇಕು. ನೋಡಿ, ಈ ರೀತಿಯಾಗಿ ಹಂತವಾಗಿ ನೀರು ಸೇರಿಸ್ತಾ ಕಲಿಸ್ಕೋಬೇಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಬಿಗಿಯಾಗೂ ಕಲಿಸ್ಕೋಬಾರ್ದು. ತುಂಬ ಬಿಗಿಯಾದರೆ ಚಕ್ಲಿ ಒಡ್ಕೊಳ್ಳುತ್ತೆ. ನೋಡಿ, ಈ ಹದದಲ್ಲಿರಬೇಕು. ಇದೊಂದು 5 ನಿಮಿಷ ನೆನೆಯೋದಕ್ಕೆ ಬಿಡೋಣ. 5 ನಿಮಿಷದ ನಂತರ ನಾನು ಈ ರೀತಿ ಸಿಂಗಲ್ ಸ್ಟಾರ್ ಇರೋವಂಥ ಚಕ್ಲಿ ಮಾಡೋ ಪ್ಲೇಟ್ ತೊಗೊಂಡಿದ್ದೀನಿ. ಇದನ್ನು ಮೌಲ್ಡ್ಗೆ ಸೇರಿಸೋಣ. ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ಚಕ್ಲಿ ಒಳಗೆ. ಸ್ವಲ್ಪ ಹಿಟ್ಟು ತೊಗೊಂಡು ಚಕ್ಲಿ ಒರಳಿಗೆ ಸೇರಿಸಿ ಮೊದಲು ಪ್ರೆಸ್ ಮಾಡಿ ನೋಡೋಣ ಅದು ಈಸಿಯಾಗಿ ಬರುತ್ತಾ ಅಂತ.
ತುಂಬ ಗಟ್ಟಿ ಇದ್ದರೆ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಹದವಾಗಿ ಕಲಿಸ್ಕೋಬೇಕು, ಇಲ್ಲಾಂದರೆ ಚಕ್ಲಿ ಒಡ್ಕೊಳ್ಳುತ್ತೆ. ನೋಡಿ ಈ ರೀತಿಯಾಗಿ ಮೃದುವಾಗಿ ಬರಬೇಕು. ನಾನಿಲ್ಲಿ ಒಂದು ಶೀಟ್ ಇಟ್ಕೊಂಡಿದ್ದೀನಿ, ಇದಕ್ಕೂ ಕೂಡ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ನೀವು ಒದ್ದೆ ಬಟ್ಟೆ ಮೇಲೆ ಬೇಕಿದ್ರೂ ಹಾಕೋಬೋದು, ಅಥವಾ ಬಾಳೆ ಎಲೆ ಇದ್ದರೆ ಅದ್ರ ಮೇಲೆ ಕೂಡ ಹಾಕೋಬೋದು. ನಾನಿಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಚಕ್ಲಿಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚಿಕ್ಕದೂ ಇಲ್ಲ, ತುಂಬ ದೊಡ್ಡದಾಗೂ ಇಲ್ಲ. ಇದಿವಾಗ ಎಣ್ಣೆಗೆ ಬಿಡೋದಕ್ಕೆ ಸಿದ್ಧವಾಗಿದೆ. ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಒಂದೊಂದೇ ಚಕ್ಲಿನ ಬಿಡೋಣ. ಮೀಡಿಯಮ್ ಹೀಟ್ನಲ್ಲಿ ಫ್ರೈ ಮಾಡಬೇಕು, ಆವಾಗಲೇ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಸುಮಾರು ಬೆಂದ ನಂತರ ಈ ರೀತಿ ತಿರುಗಿಸ್ತಾ ಸಮವಾಗಿ ಹೊಂಬಣ್ಣ ಬರೋವರೆಗೂ ಬೇಯೋದಕ್ಕೆ ಬಿಡಬೇಕು. ಚೆನ್ನಾಗಿ ಗರಿ ಗರಿಯಾಗಿ ಬೇಯಬೇಕು. ನೋಡಿ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ. ಚಕ್ಲಿ ಗರಿ ಗರಿಯಾಗಿ ಚೆನ್ನಾಗಿ ಬೆಂದಿದೆ. ದಿಢೀರ್ ಅಕ್ಕಿ ಹಿಟ್ಟಿನ ಚಕ್ಲಿ ಸಿದ್ಧವಾಗಿದೆ. ನೋಡಿ 2 ಕಪ್ ಅಕ್ಕಿ ಹಿಟ್ಟಿಂದ ಇಷ್ಟು ಚಕ್ಲಿಗಳಾಗಿವೆ. ಈ ಗರಿ ಗರಿಯಾದ ರುಚಿಯಾದಂಥ ಚಕ್ಲಿನ ನೀವು ಕೂಡ ಮಾಡಿ ರುಚಿ ನೋಡಿ. ತಪ್ಪದೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.